ನಮಸ್ತೆ, ನಾನು ಅರ್ಪಿತಾ NR ವರ್ಲ್ಡ್ ಪ್ರಾಪರ್ಟೀಸ್ ಕಡೆಯಿಂದ. ಸೊ ನಾವಿವತ್ತು ಕೆಂಗೇರಿ ಪಕ್ಕದಲ್ಲಿರುವಂಥ ಒಂದು ರೆಂಟಲ್ ಪ್ರಾಪರ್ಟಿನ ನಿಮಗೆ ತೋರ್ಸಕ್ಕೆ ಬಂದಿದ್ದೀವಿ. ಸೊ ಇದು ಬಂದು 30 by 32 ಸ್ಕ್ವೇರ್ ಫೀಟ್ನಲ್ಲಿರುವಂಥ 4 ಫ್ಲೋರ್ಸ್ ಬಿಲ್ಡಿಂಗು. ಸೊ ಇದು ಬಂದು BBMP ಎ ಖಾತಾ ಬಿಲ್ಡಿಂಗ್ ಆಗಿರುತ್ತೆ. ಸೊ 4 ಫ್ಲೋರ್ಸ್ ಇದೆ, ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ಈ ಬಿಲ್ಡಿಂಗಲ್ಲಿ ಒಟ್ಟು 2 2 BHK ಮನೆ ಹಾಗೂ 4 1 BHK ಮನೆ ಇದೆ. ಸೊ ನೀವು ನೋಡ್ತಿರ್ಬೋದು, ಇದನ್ನು ಪಾರ್ಕಿಂಗ್ ಸ್ಪೇಸಾಗಿ ಯೂಸ್ ಮಾಡ್ಕೊಬೋದು. ಅಷ್ಟೇ ಅಲ್ದಿರ, ಸೊ ನೀವಿಲ್ಲಿ ನೋಡ್ಬೋದು ಎಲೆಕ್ಟ್ರಿಕ್ ಮೀಟರ್ ಬಾಕ್ಸ್ಗಳು ಕೂಡ ಇದೆ. ಸೊ ಪ್ರತಿಯೊಂದು ಮನೆಗೂ ಬೇರೆ ಬೇರೆ ಅದರದೇ ಆದಂತಹ ಒಂದು ಎಲೆಕ್ಟ್ರಿಕ್ ಮೀಟರ್ ಬಾಕ್ಸ್ ಇದೆ. ಅಷ್ಟೇ ಅಲ್ದಿರ ಲಿಫ್ಟ್ಗೆ ಮತ್ತು ಬೋರ್ವೆಲ್ಗೆ ಇಲ್ಲಿ ಬೋರ್ ವಾಟರ್ ಕೂಡ ಹಾಕ್ಸಿದ್ದಾರೆ, ಕನೆಕ್ಷನ್ ಇದೆ. ಸೊ ಬೋರ್ ವಾಟರ್ ಮತ್ತು ಲಿಫ್ಟ್ಗೆ ಬಂದ್ಬಿಟ್ಟು ಸಪ್ರೇಟಾಗಿ ಒಂದು ಮೀಟರ್ ಬಾಕ್ಸ್ ಇದೆ. ಸೊ ಇದು ಆಗಲೇ ಹೇಳ್ದಂಗೆ ಇದು ನೀವು ಪಾರ್ಕಿಂಗ್ ಸ್ಪೇಸಾಗಿ ಯೂಸ್ ಮಾಡ್ಕೊಬೋದು. ಸೊ ಹಾಗೆ ನಿಮ್ಮ ಸೇಫ್ಟಿ ಪರ್ಪಸ್ಗೆ ಅಂತ ಸಿಲಿಂಡರ್ನ ಮನೇಲಿ ಇಡಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಸಿಲಿಂಡರ್ ಸ್ಪೇಸ್ಗೆ ಸಪ್ರೇಟಾಗಿ ಜಾಗ ಮಾಡಿಕೊಟ್ಟಿದ್ದಾರೆ. ಸೊ ಈಗ ಮೊದಲನೇ ಮನೆಗೆ ನಾವು ಹೋಗೋಣ. ಸೊ ಇದು ಬಂದು 1 BHK ಮನೆ. ಸೊ ಇದು ನೋಡ್ತಿರ್ಬೋದು, ಇದೊಂದು ಸಣ್ಣ ಹಾಲ್ ಸ್ಪೇಸ್ ಇದೆ, ಸಣ್ಣ ಹಾಲ್ ಸ್ಪೇಸ್ ಮತ್ತು ವಾಶ್ರೂಮ್, ಮತ್ತು ಇದು ಬಂದು ರೂಮ್. ಸೊ ನೀವು ನೋಡ್ಬೋದು ಫರ್ನಿಚರೈಸ್ಡ್ ಆಗಿ ಮಾಡಿದ್ದಾರೆ. ಸೊ ಈಗ ಕಿಚನ್ ಹೇಗಿದೆ ಅಂತ ನೋಡೋಣ. ಸೊ ಇದು ಬಂದು ಕಿಚನ್ ಸ್ಪೇಸು. ಸಣ್ಣದಾಗಿದ್ರೂ ಕೂಡ ನೀವು ನೋಡ್ತಿರ್ಬೋದು, ಸ್ಟೋರೇಜ್ ಪರ್ಪಸ್ಗೆ ಏನು ಕಮ್ಮಿ ಮಾಡಿಲ್ಲ, ನಿಮಗೆ ಫರ್ನಿಚರೈಸ್ಡ್ ಆಗಿ ಮಾಡಿಕೊಟ್ಟಿದ್ದಾರೆ. ಸೊ ಎಲ್ಲ ರ್ಯಾಕಲ್ಲಿ ನೀವು ಸ್ಟೋರೇಜ್ ಸ್ಪೇಸಸ್ನ ಮಾಡ್ಕೊಬೋದು. ಸೊ ಇದು ಒಂದು ಮೊದಲನೇ 1 BHK ಮನೆ. ಸೊ ಮೇಲ್ಗಡೆ 2 2 BHK ಮನೆ ಇದೆ. ಸೊ ಮನೆ ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ನಿಮಗೆ ಇನ್ನೊಂದು ಫೆಸಿಲಿಟಿ ಇದೆ. 4 ಫ್ಲೋರ್ಸ್ ಆಗಿರೋದ್ರಿಂದ ವರಿ ಮಾಡಬೇಕಾಗಿಲ್ಲ, ಲಿಫ್ಟ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ಸೊ 2 BHK ಮನೆ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಇದು ಬಂದು ಲಿಫ್ಟ್, ನಾನು ಆಗಲೇ ಹೇಳ್ದಂಗೆ. ಸೊ ಎಂಟ್ರೆನ್ಸ್ ಬಂದು ನಾರ್ತ್ ಫೇಸಿಂಗು. ಈ ಎಂಟೈರ್ ಬಿಲ್ಡಿಂಗ್ ಬಂದು ವೆಸ್ಟ್ ಫೇಸಿಂಗ್ ಆಗಿರುತ್ತೆ. ಸೊ ಇದು 2 BHK. ಸೊ ಎಂಟ್ರೆನ್ಸ್ ಹಾಲ್ ಇದು. ಸೊ ನೀವು ನೋಡ್ತಿರ್ಬೋದು TV ಯೂನಿಟ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ದಿಸ್ ಇಸ್ ದ TV ಯೂನಿಟ್. ಹಾಗೆ ಕಿಚನ್ ಹೇಗಿದೆ ಅಂತ ನೋಡೋಣ. ಸೊ ಇದು ಕಿಚನ್ ಸ್ಪೇಸ್, ಫರ್ನಿಚರೈಸ್ಡ್ ಆಗಿದೆ. ಅದ್ರ ಜೊತೆಗೆ ನಿಮಗೆ ಒಂದು ಯುಟಿಲಿಟಿ ಸ್ಪೇಸ್ ಕೂಡ ಇದೆ. ಸೊ ದಿಸ್ ಇಸ್ ದ ಯುಟಿಲಿಟಿ ಸ್ಪೇಸ್. ಸೊ ಇದು 2 BHK ಅಂತ ಹೇಳಿದೆ. ಸೊ ರೂಮ್ಸ್ ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಇದೊಂದು ಕಾಮನ್ ವಾಶ್ರೂಮ್ ಇದೆ. ಸೊ ದಿಸ್ ಇಸ್ ದ ಫಸ್ಟ್ ಬೆಡ್ರೂಮ್ ವಿತ್ ಅಟ್ಯಾಚ್ಡ್ ವಾಶ್ರೂಮ್. ಸೊ ವಾರ್ಡ್ರೋಬ್ಸ್ ಎಲ್ಲ ಆಲ್ರೆಡಿ ಇರೋದ್ರಿಂದ ನೀವು ವಾರ್ಡ್ರೋಬ್ ಮತ್ತು ಫರ್ನಿಚರ್ ಯೋಚನೆ ಏನು ಮಾಡಬೇಕಾಗಿಲ್ಲ. ಸೊ ನಿಮಗೆ ಸೊ ಇದು ಬಂದು ಸೆಕೆಂಡ್ ವಾಶ್ರೂಮ್, ದಿಸ್ ಇಸ್ ದ ಸೆಕೆಂಡ್ ಬೆಡ್ರೂಮ್. ಸೊ ಈ ಬೆಡ್ರೂಮ್ಗೆ ನೀವು ನೋಡ್ಬೋದು ಆಲ್ರೆಡಿ, ಈ ಬೆಡ್ರೂಮ್ಗೂ ಕೂಡ ವಾರ್ಡ್ರೋಬ್ ಎಲ್ಲ ಆಲ್ರೆಡಿ ಅಟ್ಯಾಚ್ ಆಗಿದೆ. ಸೊ ಸ್ಟೋರೇಜ್ ಏನು ತೊಂದರೆ ಆಗಲ್ಲ. ಅದರ ಜೊತೆಗೆ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ. ಅಷ್ಟೇ ಅಲ್ದಿರ ಈ ಒಂದು ಬೆಡ್ರೂಮ್ಗೆ ಅವರು ಒಂದು ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ಸೊ ಬಾಲ್ಕನಿ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಸೊ ಇದು ಬಂದು 2 BHK ಮನೆ. ಸೊ ನೆಕ್ಸ್ಟ್ ಫ್ಲೋರಲ್ಲಿರುವಂಥ ಮನೆಗಳನ್ನ ನೋಡ್ಕೊಂಬರೋಣ. ಸೊ ಇಲ್ಲಿ 3rd ಫ್ಲೋರ್ನಲ್ಲಿ 2 1 BHK ಮನೆ ಇದೆ. ಸೊ ಇದೀಗ ನಾನು ನಿಮಗೆ ತೋರಿಸ್ತಾ ಇರೋದು ಫಸ್ಟ್ 1 BHK ಹೌಸ್, ಈ ಫ್ಲೋರಲ್ಲಿರುವಂಥದ್ದು. ಸೊ ಇದು ಬಂದು ಹಾಲ್ ಏರಿಯಾ ಹಾಗೂ ಒಂದು ಕಾಮನ್ ವಾಶ್ರೂಮ್ ಇದೆ. ಸೊ ದಿಸ್ ಇಸ್ ದ ಕಾಮನ್ ವಾಶ್ರೂಮ್ ಸ್ಪೇಸ್. ಅಷ್ಟೇ ಅಲ್ದಿರ ಹಾಲ್ಗೆ ಒಂದು ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ.
ಸೊ ಇದು ಬಂದು ಬಾಲ್ಕನಿ ಸ್ಪೇಸ್, ಸೇಮ್ ಕೆಳಗಡೆ ಹೇಗಿತ್ತು ಅದೇ ಥರ ಒಂದು ಬಾಲ್ಕನಿ ಸ್ಪೇಸ್ನ ಕೂಡ ಕೊಟ್ಟಿದ್ದಾರೆ. ಇದು ಒಂದು ಕಿಚನ್ ಸ್ಪೇಸ್, ಫರ್ನಿಚರೈಸ್ಡ್, ಕೆಳಗಡೆ ಕೂಡ ನಿಮಗೆ ರ್ಯಾಕ್ ಇದೆ, ಸೊ ನೀವು ಸ್ಟೋರೇಜ್ ಪರ್ಪಸಾಗಿ ಯೂಸ್ ಮಾಡ್ಕೊಬೋದು. ಸೊ 1 BHK ಆಗಿರೋದ್ರಿಂದ ದಿಸ್ ಇಸ್ ದ ಬೆಡ್ರೂಮ್. ಸೊ ಇದು ಬಂದು ಫರ್ನಿಚರ್ ಸ್ಪೇಸ್. ಸೊ ಇದು ಮೊದಲನೇ ಒಂದು 1 BHK ಈ 3rd ಫ್ಲೋರ್ನಲ್ಲಿರೋದು. ಸೊ ಪಕ್ಕದಲ್ಲಿ ಇನ್ನೊಂದು 1 BHK ಇದೆ, ಅದು ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ದಿಸ್ ಇಸ್ ದ ಸೆಕೆಂಡ್ 1 BHK ಹೌಸ್ ಆನ್ ದ 3rd ಫ್ಲೋರ್. ಸೊ ದಿಸ್ ಇಸ್ ದ ಹಾಲ್ ಸ್ಪೇಸ್. ಇದು ಪಕ್ಕದಲ್ಲಿರುವಂಥ 1 BHKಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಇದು ಒಂದು ಹಾಲ್ ಸ್ಪೇಸು. ಸೊ ನೀವು ಇಲ್ಲಿ ಟಿ ವಿ ಯೂನಿಟ್ ಆಗಿ ಇಲ್ಲಿ ಟಿ ವಿನ ನೀವು ಇದು ಮಾಡ್ಕೊಬೋದು, ಇನ್ಸ್ಟಾಲ್ ಮಾಡ್ಕೊಬೋದು. ಸೊ ಇದು ಬಂದು ಒಂದು ಕಾಮನ್ ವಾಶ್ರೂಮ್. ಇದು ನಮ್ಮ ಕಿಚನ್ ಏರಿಯಾ, ಸೇಮ್ ಅಲ್ಲಿರೋ ಥರನೇ ಇಲ್ಲೂ ಕೂಡ ಫರ್ನಿಚರೈಸ್ಡ್ ಆಗಿದೆ. ಸೊ ಇದು ಬಂದು ಬೆಡ್ರೂಮ್. ಸೊ ಬೆಡ್ರೂಮ್ಗೆ ಕೂಡ ಒಂದು ಬಾಲ್ಕನಿನ ಅಟ್ಯಾಚ್ ಮಾಡಿದ್ದಾರೆ. ಸೊ ದಿಸ್ ಇಸ್ ದ ಬಾಲ್ಕನಿ ಸ್ಪೇಸ್. ಸೊ ಇದು 1 BHKನ ತೋರಿಸಾಯಿತು, 1 BHK ಮನೆನ ತೋರಿಸಾಯಿತು. ಸೊ ಮೇಲ್ಗಡೆ ನೆಕ್ಸ್ಟ್ ಫ್ಲೋರಲ್ಲಿ ಕೂಡ 2 1 BHK ಮನೆ ಇದೆ. ಸೊ ಆ ಮನೆ ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ನಾನು ಆಗಲೇ ಹೇಳ್ದಂಗೆ ಈ ಒಂದು ಬಿಲ್ಡಿಂಗು ಏಕಾತ BBMP ಪ್ರಾಪರ್ಟಿ. ಸೊ ಈ ಬಿಲ್ಡಿಂಗಲ್ಲಿ ಒಟ್ಟು 4 1 BHK ಮನೆ ಹಾಗೂ 2 2 BHK ಮನೆ ಇದೆ. ಸೊ ಈ ಬಿಲ್ಡಿಂಗಿಂದ ನೀವು 50,000 to 60,000 ರೂಪೀಸ್ ರೆಂಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ಫ್ಲೋರಲ್ಲಿರುವಂತಹ 1 BHK ಮನೆ ಇದು. ಸೊ ದಿಸ್ ಇಸ್ ಸಿಮಿಲರ್ ಟು ವಾಟ್ ವಿ ಸಾ ಇನ್ ದ 3rd ಫ್ಲೋರ್. 3rd ಫ್ಲೋರ್ ಏನು ಮನೆ ನೋಡಿದ್ವಿ ಇದು ಸೇಮ್ ಅದೇ ಥರ ಇದೆ. ಸೊ ಗ್ರೌಂಡ್, ದಿಸ್ ಇಸ್ ದ ಹಾಲ್ ಆ್ಯಂಡ್ ದಿಸ್ ಇಸ್ ದ ಕಾಮನ್ ವಾಶ್ರೂಮ್ ಹಾಗೂ ಬಾಲ್ಕನಿ ಸ್ಪೇಸ್ ಮತ್ತು ಕಿಚನ್ ಏರಿಯಾ ಮತ್ತು ಒಂದು ಬೆಡ್ರೂಮ್. ಸೊ ಅದರ ಜೊತೆಗೆ ಟೆರೆಸ್ ಕೂಡ ಇದೆ. ಸೊ ನೀವು ನೋಡ್ತಾ ಇರ್ಬೋದು ಟೆರೆಸ್ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಸೊ ರಿಫ್ರೆಶಿಂಗ್ ಆಗಿರಬೇಕು ಅಂದರೆ ಟೆರೆಸ್ ಸ್ಪೇಸ್ನ ಆರಾಮಾಗಿ ಯೂಸ್ ಮಾಡ್ಕೊಬೋದು. ನೀವು ಸುತ್ತಮುತ್ತ ನೋಡ್ಬೋದು ತುಂಬ ಗ್ರೀನ್ರಿ ಇದೆ, ತುಂಬ ಓಪನ್ ಸ್ಪೇಸ್ ಆಗಿರೋದ್ರಿಂದ ಈ ಬಿಲ್ಡಿಂಗು ಟೆರೆಸ್ ಮೇಲೆ ಮಕ್ಕಳಿಗೆ ಅಥವಾ ತುಂಬ ಏಜ್ ಆಗಿರೋರಿಗೆ ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಅಷ್ಟೇ ಅಲ್ದಿರ ಆಗಲೇ ಹೇಳ್ದಂಗೆ ಇದು ಕೆಂಗೇರಿ ಮೆಟ್ರೋ ಸ್ಟೇಷನ್ಗೆ ತುಂಬ ಹತ್ತಿರವಾಗಿರುವಂತಹ ಜಾಗ. ಸೊ ಈ ಬಿಲ್ಡಿಂಗ್ನ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇದು ಟೋಟಲಿ ರೆಂಟಲ್ ಸ್ಪೇಸ್. ಸೊ ಕೆಳಗಡೆ ಕಾಣಿಸ್ತಿರುವಂತಹ ಡಿಸ್ಕ್ರಿಪ್ಷನ್ನಲ್ಲಿರುವಂತಹ ನಂಬರ್ಗೆ ಕಾಲ್ ಮಾಡಿ.